ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಒಂದು ಡಿಫ್ರೆಂಟ್ ಆದ ರೆಸಿಪಿ ತವಾ ಪಲಾವ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಇದೆಲ್ಲ ಸ್ಟ್ರೀಟ್ ಫುಡ್ಡು. ತವಾ ಪಲಾವ್ ಅಂದರೆ ಮನೆಯಲ್ಲಿ ಇರೋ ತವಾನಲ್ಲಿ ಬಳಸಿಬಿಟ್ಟು ಮಾಡ್ತಾಯಿದ್ದೀವಿ. ನೀವು ಇಲ್ಲ ಅಂದರೆ ಮಾಮೂಲಿಯಾಗಿ ಬಾಣಲಿನಲ್ಲೇ ಮಾಡ್ಬೋದು, ಪ್ಯಾನಲ್ಲಿ. ತವಾ ಪಲಾವ್ ಮಾಡೋಕ್ಕೆ ಫಸ್ಟು ತವಾನಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀವಿ. ತುಪ್ಪ ಕರಗಬೇಕು. ನಿಮಗೆ ಅಕಸ್ಮಾತ್ ತುಪ್ಪ ಇಷ್ಟ ಇಲ್ಲ ಅಂದರೆ ಬೆಣ್ಣೆನೂ ಸಹ ಹಾಕ್ಕೊಬೋದು. ಬೆಣ್ಣೆ ತುಪ್ಪ ಎರಡೂ ಇಷ್ಟ ಇಲ್ಲ ಅಂದರೆ ಎಣ್ಣೆನಲ್ಲೇ ಮಾಡ್ಕೊಬೋದು. 1-2 ಸ್ಪೂನ್ ತುಪ್ಪ, 1-2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಕಾಯಬೇಕು. ಕಾದ ನಂತರ ಇದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈ ತವಾನಲ್ಲಿ ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಬರೋದು, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ಇದು ತವಾ ಪಲಾವ್ ತುಂಬಾ ರುಚಿಕರವಾಗಿರುತ್ತೆ. ಸ್ಟ್ರೀಟ್ ಸ್ಟೈಲಲ್ಲೇ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಇದಕ್ಕೆ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀವಿ. ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊತಾ ಇದ್ದೀವಿ. ಟೊಮೆಟೊನೂ ಅಷ್ಟೇ. ನಾವು ಇವತ್ತು ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀವಿ. ಒಂದು ಅರ್ಧ ಟೊಮೆಟೊ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ನಾವು ತರಕಾರಿ ಬಳಸ್ತಾ ಇರೋದು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಮತ್ತು ಬೇಯಿಸಿರುವ ಆಲೂಗಡ್ಡೆನ ಹಾಕ್ಕೊತಾ ಇದ್ದೀವಿ. ನಿಮಗೆ ಅಕಸ್ಮಾತ್ ಬಟಾಣಿ ಇದ್ದರೆ ಬಟಾಣಿಯೂ ಸಹ ಹಾಕ್ಕೊಬೋದು. ಬಟಾಣಿ ಇಲ್ಲ ಅಂದರೆ ನೀವು ಇದೇ ಥರನೇ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಂತರ ಇದಕ್ಕೆ ನಾವು ಸ್ಪ್ರಿಂಗ್ ಆನಿಯನ್ಸ್ನ ಸಣ್ಣಕ್ಕೆ ಹೆಚ್ಚಿರೋದು ಹಾಕ್ಕೊತಾ ಇದ್ದೀವಿ. ಸ್ಪ್ರಿಂಗ್ ಆನಿಯನ್ಸ್ ಹಾಕಿದ ನಂತರ ತರಕಾರಿ ನಾವು ಬೀನ್ಸು, ಕ್ಯಾರೆಟು, ಆಮೇಲೆ ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ಹೆಚ್ಚಬೇಕು. ಇದನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿರೋದು ಹಾಕ್ಕೊತಾ ಇದ್ದೀವಿ. ನಿಮ್ಮ ಮನೇಲಿ ನಿಮಗೆ ಏನಾದರೂ ಬಟಾಣಿ ಇತ್ತು ಅಂದರೆ ಬಟಾಣಿನೂ ಸಹ ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಬಟಾಣಿ ಯೂಸ್ ಮಾಡ್ತಾ ಇಲ್ಲ ಇವತ್ತು. ಇದೆಲ್ಲನೂ ಹಾಕಿದ ನಂತರ ಒಂದು ಚಿಟಿಕೆ ಅರಿಶಿನ, ಟರ್ಮರಿಕ್ ಪೌಡರ್ ಹಾಕ್ಕೊತಾ ಇದ್ದೀವಿ. ನಂತರ ಗರಂ ಮಸಾಲ ಪೌಡರ್ ಒಂದು ಟೀ ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಚಿಲ್ಲಿ ಪೌಡರ್ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಧನಿಯಾ ಪೌಡರ್ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಇದೆಲ್ಲನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಒಂದು ಆಲೂಗಡ್ಡೆನ ನಾವು ಕುಕ್ಕರ್ಗೆ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಸೈಡ್ಗೆ ಇಟ್ಕೊತಾ ಇದ್ದೀವಿ. ನೋಡಿ, ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಇದನ್ನೇ ಪಾವ್ ಬಜ್ಜಿ ಮಸಾಲ, ಇದೇ ಮೇನ್ ಇಂಗ್ರೀಡಿಯೆಂಟ್. ಇದಕ್ಕೆ ಪಾವ್ ಬಜ್ಜಿ ಮಸಾಲ ಹಾಕಿದ್ರೇ ಇದಕ್ಕೆ ಟೇಸ್ಟ್ ಬರೋದು. ಪಾವ್ ಭಾಜಿ ಮಸಾಲ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಬಿಟ್ಟು ಸ್ವಲ್ಪ ನೀರನ್ನ ಚುಮುಕಿಸ್ಕೊಂಬಿಟ್ಟು, ಯಾಕಂದರೆ ಅದರಲ್ಲಿ ಮಸಾಲೆ ವಾಸನೆ ಎಲ್ಲ ಇರುತ್ತಲ್ವಾ ಈ ಪೌಡರ್ಸ್ನಲ್ಲೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಚುಮುಕಿಸ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಆಗಲು ಬಿಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಬರೋದು, ಇಲ್ಲಾಂದರೆ ಟೇಸ್ಟ್ ಬರೋಲ್ಲ. ಇದಂತೂ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಸ್ಟ್ರೀಟಲ್ಲೆಲ್ಲ ತೊಗೊತೀರಾ ಅಲ್ವಾ ತವಾ ಪಲಾವ್, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಈ ಥರ ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಲು ಬಿಡ್ತಾ ಇದ್ದೀವಿ ನಾವು. ಇದು ನೀವು ತವನಲ್ಲೇ ಮಾಡೋ ಬೇಕಿಲ್ಲ ಅಂತ ಅಂದ್ಕೊಂಡ್ರು ನೀವು ಬಾಣಲಿನಲ್ಲೂ ಯೂಸ್ ಮಾಡಿಕೊಂಡು ಪ್ಯಾನಲ್ಲೂ ಮಾಡ್ಕೊಬೋದು. ನೀವು ಸೇಮ್ ಟೇಸ್ಟ್ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಆದರೆ ತವಾ ಪಲಾವ್ ಅಂದರೆ ತವಾದಲ್ಲಿ ಮಾಡೋದಲ್ವಾ, ಅದಕ್ಕೆ ನಾವು ತವಾದಲ್ಲಿ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು ಇವಾಗಲೇ ಹಾಕ್ಕೊಳ್ತಾ ಇದ್ದೀವಿ. ಯಾಕಂದರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ನಾವು ಆಲೂಗಡ್ಡೆನ ಬೇಯಿಸಿರುವ ಆಲೂಗಡ್ಡೆನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀವಿ. ಈ ಆಲೂಗಡ್ಡೆ ಹಾಕಿದ್ರೇ ಟೇಸ್ಟ್ ಇರೋದು, ಇಲ್ಲಾಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸಣ್ಣಕ್ಕೆ ಹೆಚ್ಚಿರುವ ಸಣ್ಣಕ್ಕೆ ಹೆಚ್ಚಿರುವ ಆಲೂಗಡ್ಡೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಆಲೂಗಡ್ಡೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಈ ಗೊಜ್ಜನ್ನ 1 ಕಪ್ಪಲ್ಲಿ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಳ್ಳಿ. ತವದಲ್ಲಿ ಮಾಡೋಂಗಿದ್ರೆ ಇದೊಂದು ಟಿಪ್ ಯೂಸ್ ಮಾಡ್ಕೊಳ್ಳಿ. ಈಗ ಈ ಗೊಜ್ಜನ್ನ 1 ಕಪ್ಪಲ್ಲಿ ಸೈಡಲ್ಲಿ ಎತ್ತಿಟ್ಕೊಂಡು ರೈಸ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ನೀವು ಕಪ್ಪಲ್ಲಿ ಎತ್ತಿಟ್ಕೊಂಡಿರುವ ಗೊಜ್ಜನ್ನ ಇದಕ್ಕೆ ಹಾಕಿ ಕಲಿಸ್ಕೊಂಡು ಹೋಗಿ. ಆವಾಗ ಸೇಮ್ ಸ್ಟ್ರೀಟ್ ಸ್ಟೈಲ್ ಬರುತ್ತೆ. ಇಲ್ಲ ಅಂದರೆ ನೀವು ಪ್ಯಾನಲ್ಲೇ ಮಾಡಬೇಕಾಗತ್ತೆ ಅಂತ ಅಂದರೆ ಪ್ಯಾನಲ್ಲಿ ಮಾಡ್ಕೊಬೋದು. ತವಾನಲ್ಲಿ ಮಾಡಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡಿ, ನಿಮಗೆ ಯೂಸ್ಫುಲ್ ಅನಿಸುತ್ತೆ. ನೋಡಿ, ಫಸ್ಟ್ ಕಪ್ಪಲ್ಲಿ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊತಾ ಇದ್ದೀವಿ. ನಂತರ ಇವಾಗ ನಾವು ರೈಸ್ ಮಾಡಿಟ್ಕೊಂಡಿರ್ತೀವಲ್ವ, ಆ ರೈಸ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾರ್ಮಲ್ಲಾಗಿ ಮನೆಯಲ್ಲೆಲ್ಲ ಯೂಸ್ ಮಾಡೋದು ಸ್ವಲ್ಪ ಚಿಕ್ಕ ತವ ಅಲ್ವಾ, ಅದಕ್ಕೋಸ್ಕರ ಈ ಟಿಪ್ಪನ್ನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ನಿಮಗೆ ಹೇಳ್ತಾ ಇದ್ದೀವಿ. ನೋಡಿ, ರೈಸ್ನ ಹಾಕಿಬಿಟ್ಟು ಕಲಿಸ್ಬಿಟ್ಟು
ಸ್ವಲ್ಪ ಸ್ವಲ್ಪನೇ ಗೊಜ್ಜು ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಅಷ್ಟೇ, ತವಾ ಪಲಾವ್ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.